ನಮಸ್ಕಾರ. ಎಲ್ರಿಗಾಗಿ ಯೇಸುನಾಮದಲ್ಲಿ ಪ್ರೇಯರ್ ಮಾಡಿದ್ದೀನಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತ ಆಗೇ ಆಗುತ್ತೆ. ನಾವು ನಂಬಿರೋದು ಭೂಮಿ ಆಕಾಶಗಳನ್ನು ಕೇವಲ ವಾಕ್ಯದಲ್ಲಿ ಹೇಳಿ ಸೃಷ್ಟಿ ಮಾಡಿದ ಸತ್ತ ಲಾಜರನಿಗೆ, ಕೊಳೆತು ಹೋದ ಲಾಜರನಿಗೆ 4ನೇ ದಿನ ಜೀವ ಕೊಟ್ಟ ಯೇಸುವಿನಲ್ಲಿ ಪ್ರಾರ್ಥಿಸಿದ್ದೀವಿ. ನೀನು ಪ್ರಾರ್ಥಿಸಿದ್ದು ಸಿಕ್ಕಿತು ಎಂದು ನಂಬಿರಿ, ಅದು ಖಂಡಿತವಾಗಿ ಸಿಗುತ್ತದೆ. ಧೈರ್ಯವಾಗಿರಿ, ಬಿ ಪಾಸಿಟಿವ್. ಓಕೆ. ನನಗೆ ಮೊನ್ನೆ ಒಬ್ಬ ದೇವ ಸೇವಕರು ಫೋನ್ ಮಾಡಿದ್ರು. ಹಲವಾರು ವರ್ಷದಿಂದ ದೇವ ಸೇವೆಯಲ್ಲಿ ಇದ್ದಾರೆ ಅವರು. ಆದರೆ ಈ ಕೊರೋನಾ ಅದು ಇದು ಎಲ್ಲ ಬಂದು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡ್ತು. ಪ್ರೇಯರ್ ಮೀಟಿಂಗ್ಸ್ ಇಲ್ಲ. ಅವ್ರು ನನಗೆ ಫೋನ್ ಮಾಡಿದ್ರು, ಬ್ರದರ್ ಹೇಗಿದ್ದೀರಾ? ಐ ಆಮ್ ಫೈನ್. ನಾನು ತುಂಬ ಕಷ್ಟ ಬ್ರದರ್, ಒಂದಾದ್ಮೇಲೆ ಒಂದು ಕಷ್ಟ, ಒಂದಾದ್ಮೇಲೆ ಒಂದು ರೋಗ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನೇ ಬ್ರದರ್, ನಿಮ್ಗೊಬ್ಬರಿಗೆ ಅಲ್ಲ, ಪ್ರಪಂಚದಲ್ಲಿರೋರು ಎಲ್ರಿಗೂ ಹಾಗೆ. ದುಡ್ಡಿದ್ದವರು ಸ್ವಲ್ಪ ಸೇಫ್ಟಿಯಾಗಿ ಅವರು ಖರ್ಚು ನೋಡ್ಕೊಂಡಿದ್ದಾರೆ. ಉಳಿದಂತೆ ನಮ್ಮಂಥವರು ನಿಮ್ಮಂಥವರೆಲ್ಲ ಸ್ವಲ್ಪ ಕಷ್ಟ ಇದೆ. ಯೇಸು ಹೇಳ್ತಾರೆ, ಯೋಹಾನ್ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ 16ನೇ ಅಧ್ಯಾಯದಲ್ಲಿ, ತುಸು ಕಾಲ ನಿಮಗೆ ಕಷ್ಟ ಸಂಕಟಗಳು ಇರುತ್ತವೆ. ತುಸು ಕಾಲ. ಅದಾದ ನಂತರ ಯೇಸು ನಮ್ಮನ್ನು ಮರಳಿ ನೋಡುವಾಗ ನಮ್ಮ ದುಃಖವೆಲ್ಲ ಹೋಗಿ ಸಂತೋಷವಾಗುತ್ತದೆ. ಕೀರ್ತನೆ 34:5, ಯೇಸುವಿನತ್ತ ತಿರುಗಿದ ಮುಖ ಪ್ರಕಾಶವಾಗುತ್ತೆ. ಅಲ್ಲಿ ತನಕ ನಮ್ಮ ಮನೆಯಲ್ಲಿ ಎಲ್ಲಿಂದಲೂ ಗಬ್ಬು ವಾಸನೆ ಬರ್ತಾ ಇದೆ. ಸತ್ತ ಇಲಿ, ಕೊಳೆತ ಇಲಿಯ ವಾಸನೆ ಬರ್ತಾ ಇದೆ. ಅದೆಲ್ಲಿಂತ ಹುಡುಕಿ ತೆಗೆದಾಕೋಣ, ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳೋಣ. ಬೈಬಲ್ ಹೇಳುತ್ತೆ, ಜೆರೆಮ್ಯ 5:25, ನಿಮ್ಮ ಅಪರಾಧಗಳು ದೇವರಿಂದ ಬರುವ ಆಶೀರ್ವಾದಗಳನ್ನು ತಡೆಗಟ್ಟಿದೆ. ನೀವು ಮಾಡಿದ ಪಾಪಗಳು ದೇವರಿಂದ ಬರುವ ಅಪರಾಧ, ಒಳ್ಳೆಯದೆಲ್ಲ ಆಶೀರ್ವಾದಗಳೆಲ್ಲ ತಡೆಗಟ್ಟಿದೆ. ನಿಮ್ಮ ಪಾಪಗಳು ಈ ಒಳಿತು ನಿಮಗೆ ಸಿಗದಂತೆ ಮಾಡಿದೆ. ದೇವರು ಕೊಡ್ತಾ ಇದ್ದಾರೆ. ಅಪನಂಬಿಕೆ, ಲೌಕಿಕ ದುರಾಸೆ, ಇದೆಲ್ಲ ಸೇರಿ ನಾವು ಲೋಕಮಯವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಪೇತ್ರ ನೀರಿನ ಮೇಲೆ ನಡೆಯುವಾಗ ಯೇಸುವನ್ನು ನೋಡುವ ತನಕ ನಡೆದ. ಯಾವಾಗ ಯೇಸುವನ್ನು ನೋಡೋದು ಬಿಟ್ಟ, ಸಮುದ್ರ ನೋಡ್ದ, ಸಮುದ್ರ ಆಳದಲ್ಲಿರೋ ಮೀನನ್ನು ನೋಡ್ದ, ಮುಳುಗಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೆ ನಾನು ದೇವಸೇವಕರಿಗಂದೆ, ನಾವು ನಮ್ಮ ವಿಶ್ವಾಸ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಮೊದಲನೇ ವಿಶ್ವಾಸಕ್ಕೆ ಬರಬೇಕು. ಯೇಸು ಹೇಳಿದ್ರು, ಸಂಶಯ ಪಡದೆ ವಿಶ್ವಾಸಿಸುವವನು ಭಾಗ್ಯವಂತನು. ಓಕೆ ಓಕೆ ಇಲ್ಲಿ ಒಂದು ಸಂಭವವನ್ನು ನಾವು ನೋಡ್ತೇವೆ. 19:28. ಇದನ್ನೆಲ್ಲ ಹೇಳಿ ಆದ ಮೇಲೆ ಯೇಸು ಸ್ವಾಮಿ ಅವರೆಲ್ಲರಿಗಿಂತ ಮುಂಚಾಗಿ ನಡೆದು ಜೆರುಸಲೇಮಿನತ್ತ ತೆರಳಿದರು. ಜೆರುಸಲೇಮ್ ದೇವರ ನಾಡು, ಅಲ್ಲಿಗೆ ತೆರಳಿದರು. ಒಲಿವ್ ತೋಪಿನ ಗುಡ್ಡದ ಬಳಿ ಇರುವ ಬೆತ್ಪೆಗೆ ಮತ್ತು ಬೆತಾನಿಯಾ ಎಂಬ ಊರುಗಳನ್ನು ಸಮೀಪಿಸಿದಾಗ ತಮ್ಮ 2 ಶಿಷ್ಯರನ್ನು ಕರೆದರು. ಕೆಲವು ಕಡೆ ಯೇಸು 3 ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರೆ, ಕೆಲವು ಕಡೆ 12 ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರೆ. ಎದುರಿಗಿರುವ ಆ ಹಳ್ಳಿಗೆ ಹೋಗಿರಿ. ನೀವು ಅದನ್ನು ಪ್ರವೇಶಿಸುವಾಗ ಅಲ್ಲೇ ಕಟ್ಟಿ ಹಾಕಿರುವ ಹೆಸರುಗತ್ತೆಯಿಂದ ಮರಿಯೊಂದನ್ನು ಕಾಣುವಿರಿ. ಈವರೆಗೂ ಅದರ ಮೇಲೆ ಯಾರೂ ಸವಾರಿ ಮಾಡಿಲ್ಲ. ಅದನ್ನು ಬಿಚ್ಚಿ ಇಲ್ಲಿಗೆ ತನ್ನಿರಿ. ಯಾರಾದರೂ ನಿಮ್ಮನ್ನು ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಪ್ರಭುವಿಗೆ ಇದು ಬೇಕಾಗಿದೆ ಎನ್ನಿರಿ ಎಂದು ಹೇಳಿ ಕಳಿಸಿದರು. ಸರ್ವವ್ಯಾಪಿ, ಸರ್ವಜ್ಞಾನಿ, ಪ್ರೆಸೆಂಟು ಗೊತ್ತು, ಫ್ಯೂಚರು ಗೊತ್ತು, ಪಾಸ್ಟು ಗೊತ್ತು. ಅವ್ರಿಗೆ ಏನು ಬೇಕು ಅದೆಲ್ಲ ರೆಡಿಯಾಗಿದೆ. ಶಿಷ್ಯರನ್ನ ಕರೆದು ಹೋಗಿ ಅಲ್ಲೊಂದು ಕತ್ತೆ ಕಟ್ಟಾಕಿದ್ದಾರೆ. ಕತ್ತೆ ಕಟ್ಟಿ ಹಾಕಿದ ಕತ್ತೆ, ಬಂಧನದಲ್ಲಿರುವ ಕತ್ತೆ, ಇದುವರೆಗೂ ಯಾರೂ ಹತ್ತದ ಕತ್ತೆ, ಯೇಸುವಿಗಾಗಿ ಸಿದ್ಧಪಡಿಸಿದ ಕತ್ತೆ. ಅದನ್ನು ಕಟ್ಟು ಬಿಚ್ಚಿದ್ರೆ ಅದು ಹೆಂಗೆ ಬೇಕಂಗೆ ಹೋಗ್ಬಿಡ್ತಿತ್ತು. ಯಾರ್ಯಾರೋ ಕೂತ್ಕೊಂಡ್ಬಿಡ್ತಿದ್ರು. ಅದು ಏನು ಬೇಕದು ಮೇಯ್ತಿತ್ತು. ಕಟ್ಟಿ ಹಾಕಲ್ಪಟ್ಟ ನಾನು ನೀನು. ಯೇಸುವಿಗೆ ಅಗತ್ಯ ಇರೋದು ನಾನು ನೀನು. ನಾವು ಎಷ್ಟೋ ಪಾಪ ಮಾಡಿ ನಾಶವಾಗಬಹುದಾಗಿತ್ತು, ಎಷ್ಟೋ ಶೋಧನೆಗಳು ನಮಗೂ ಬಂತು. ಆದರೆ ನಮ್ಮನ್ನು ಒಂದು ಪ್ರೀತಿಯ ಬಂಧನದಲ್ಲಿಟ್ಟು ಕಾದಿದ್ದು ಯೇಸು ಸ್ವಾಮಿ. ಶಿಷ್ಯಂದ್ರು ಹೋದ್ರು,
ಅವರು ಬಿಚ್ಚುವಾಗ ಕೇಳಿದ್ರು, ಹೇ ಕೋನ್ ಬೇ, ಯಾರು ನೀನು ಅಂದರು. ನಾವು ಯೇಸುವಿನ ಶಿಷ್ಯಂದರು, ನನ್ನ ಪ್ರಭುವಿಗೆ ಕತ್ತೆ ಬೇಕು. ಹಾಂ, ತೊಗೊಂಡೋಗ್ರಿ ಅಂತ. ತಗೊಂಡು ಹೋಗ್ರಿ ಅಂದರು. ವಾದ ಮಾಡಲಿಲ್ಲ, ದುಡ್ಡು ಕೊಡು ಅಂತ ಕೇಳಲಿಲ್ಲ. ಯಾಕೆಂದ್ರೆ ಮನಸ್ಸಲ್ಲಿ ಒಂದು ಪ್ರೇರಣೆ ಉಂಟು ಮಾಡಿದ್ದು ದೈವಶಕ್ತಿ. ಅವರು ಆ ಕಥೆಯನ್ನು ಹಿಡ್ಕೊಂಡು ಬಂದರು. ಆ ಶಿಷ್ಯರು ಹೊರಟು ಯೇಸು ತಮಗೆ ಹೇಳಿದ್ದಂತೆ ಎಲ್ಲವನ್ನೂ ಕಂಡರು. ಆ ಮರಿ ಹೆಸರುಗತ್ತೆಯನ್ನು ಬಿಚ್ಚುತ್ತಿದ್ದಾಗ ಅದರ ಯಜಮಾನ, ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದರು. ಇದು ಪ್ರಭುವಿಗೆ ಬೇಕಾಗಿದೆ ಎಂದು ಶಿಷ್ಯಂದಿರು ಉತ್ತರ ಕೊಟ್ಟು ಅದನ್ನು ಯೇಸುವಿನ ಬಳಿಗೆ ತಂದರು. ಆ ನಂತರ ತಮ್ಮ ಮೇಲಂಗಿಗಳನ್ನು ಅದರ ಮೇಲೆ ಹಾಸಿ ಯೇಸುವನ್ನು ಕೂರಿಸಿದರು. ಮೇಲಂಗಿ, ಕೋಟ್ ಎಂಥ ವೇಸ್ಟ್ ಕೋಟ್ ಅಂತೆ, ಆ ಕೋಟ್ ಅಂತೆ, ಜರ್ಕಿ ಅಂತೆ, ಅದನ್ನು ತೆಗೆದು ಸ್ವಲ್ಪ ಸ್ಮೂತಾಗಿರುತ್ತೆ, ದಪ್ಪ ಇರುತ್ತೆ. ಇವಾಗ ನೋಡಿ, ಕೆಲವು ದೊಡ್ಡ ದೊಡ್ಡ ಬೋಧಕರು ಎಲ್ಲ ಬಂದಾಗ ಅಥವಾ ಮಂತ್ರಿಗಳು ಎಲ್ಲ ಬಂದಾಗ ಕೋಟ್ ಹಾಕ್ಕೊಂಡು ಬರ್ತಾರೆ. ಎಷ್ಟು ಸೆಕೆ ಇದ್ದರೂ ಕೋಟ್ ಹಾಕೊಂಡು ಬರ್ತಾರೆ. ನನಗೆ ಎಷ್ಟೋ ಜನ ಹೇಳಿದ್ದಾರೆ, ಬ್ರದರ್ ನೀವು ಶೂಟ್ ಹಾಕ್ಕೊಳ್ಳಿ, ಕೋಟ್ ಹಾಕ್ಕೊಳ್ಳಿ, ಇಲ್ಲೊಂದು ಮೈಕ್ ಬರುತ್ತೆ ಅದು ಸಿಗಿಸ್ಕೊಳ್ಳಿ. ಬನ್ನಿ ಬ್ರದರ್, ನಾನು ಹಿಂಗೆ, ನನ್ನ ಹತ್ರ ಒಂದು ಶರ್ಟ್ ಇದೆ, ಒಂದು 4 ಪ್ಯಾಂಟ್ ಇದೆ, ಸಾಕು. ನನ್ನ ಡ್ರೆಸ್ಸು ನೋಡಿ ಬರೋರು ಬೇಕಾಗಿಲ್ಲ, ನನ್ನಲ್ಲಿರುವ ಯೇಸುವನ್ನು ನೋಡಿ ಬರಬೇಕು. ಅಂದ್ರೆ ಅಸಹ್ಯ ಅರ್ಧಿದಾಕಲ್ಲ, ನಾನು ಒಳ್ಳೆ ಬಟ್ಟೆ ಹಾಕ್ತೇನೆ. ನನ್ನ ಕೋಟ್ ಬಿಚ್ಚಾಯಿತು, ಅದು ಕತ್ತೆ ಮೇಲೆ ಹಾಕಾಯಿತು, ಕತ್ತೆ ಮೇಲೆ ಯೇಸು ಕುಳಿತಾಯಿತು. ಬೈಬಲ್ ಹೇಳುತ್ತೆ, ಯೋಹಾನ 3ನೇ ಅಧ್ಯಾಯ 30ನೇ ವಾಕ್ಯ, ಯೇಸು ಬೆಳೆಯುತ್ತಿರಬೇಕು, ನಾನು ಅಳಿಯುತ್ತಿರಬೇಕು. ಯೇಸು ಬೆಳೆಯುತ್ತಿರಬೇಕು, ನಾನು ಅಳಿಯುತ್ತಿರಬೇಕು. ಯೇಸು ಮಹಿಮೆಗಾಗಿ ನಾವು ಜೀವಿಸಬೇಕು. ಕೋಟು, ಶೂಟು, ಹೆಲಿಕಾಪ್ಟರು ಬೇಕಾಗಿಲ್ಲ ನಮಗೆ. ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಸುವಾರ್ತೆ ಸಾರೋದಕ್ಕೆ ನಡ್ಕೊಂಡು ಹೋಗೋರು. ಭಿಕ್ಷೆ ಎತ್ತುತ್ತಾ ಇದ್ರು, ಕೊರತೆ ಇರಲಿಲ್ಲ ಅವರಿಗೆ. ಎಲ್ಲರೂ ತೆಗೆದು ಕೋಟೆಲ್ಲ ತೆಗೆದು ಅವರ ಕೋಟ್ ತೆಗೆದು ಹಾಕಿದ್ರು. ಯೇಸುವನ್ನು ಕೂರಿಸಿದರು. ಅವರು ಮುಂದೆ ಸಾಗುತ್ತಿದ್ದಂತೆ ಜನರು ತಮ್ಮ ಹೊದಿಕೆಗಳನ್ನು ದಾರಿಯಲ್ಲಿ ಹಾಸಿದರು. ಹೊದಿಕೆ ಅಂದರೆ 2 ಥರ ಇದೆ. ಒಂದು ಚಳಿಗೆ ಹಾಕ್ಕೊಳ್ಳೋದು. ಈಗ ಆ ಚಳಿ ಬಿಟ್ಟು ಹೋಗ್ಬಿಡ್ತು, ಅವರಿಗೆ ತೆಗೆದು ಬಿಟ್ಟರು, ಹಾಸಿದ್ರು. ಇನ್ನೊಂದು, ನಮಗೆಲ್ಲ ತುಂಬ ಸನ್ಮಾನ ಮಾಡುವಾಗ ಶಾಲ್ ಹಾಕ್ತಾರೆ. ನಮಗೆ ಕೊಡುವ ಗೌರವ ಅದು. ದೇವರ ಮಕ್ಕಳಿಗೆ ಸಭೆ ಕೊಡುವ ಅಥವಾ ಜನ ಕೊಡುವ ಶಾಲ್, ಅದನ್ನು ತೆಗೆದು ಹಾಸಿದ್ರು. ಕೆಲವರು ಹಸಿರು ಗಿಡದ ಎಲೆಗಳನ್ನೆಲ್ಲ ತಂದು ಹಾಸಿದ್ರು. ಅದರ ಮೇಲೆ ಕತ್ತೆ ಬರ್ತಾ ಇದೆ. ಕತ್ತೆ ಮೇಲೆ ಯೇಸು ಕೂತಿದ್ದಾರೆ. ಕತ್ತೆಗೆ ಸರಿಯಾಗಿ ಅರ್ಥ ಆಗಿಲ್ಲ, ಏನಿದು, ನನಗೆ ಇಷ್ಟು ದೊಡ್ಡ ಸಂಭ್ರಮದ ಸ್ವಾಗತ, ಬಡಿ ಬ್ಯೂಟಿಫುಲ್. ಕತ್ತೆಗೆ ಗೊತ್ತಿಲ್ಲ, ಕತ್ತೆಗಲ್ಲ ಸನ್ಮಾನ. ಕತ್ತೆಯ ಮೇಲೆ, ಬೋಧಕನ ಮೇಲೆ, ಸುವಾರ್ತಿಕನ ಮೇಲೆ, ಗುರುಗಳ ಮೇಲೆ ಕುಳಿತಿರುವ ಆ ಯೇಸುವಿಗೆ ಸನ್ಮಾನ. ಕತ್ತೆ ಇರೋ ತನಕ ನಿನಗೆ ಸನ್ಮಾನ. ಕತ್ತೆ ನಾನಾಗಬೇಕು, ನನ್ನ ಮೇಲೆ ಯೇಸು ಹತ್ತಬೇಕು, ಅದರ ಮೇಲೆ ಪ್ರಯಾಣ ಮಾಡಬೇಕು. ಆವಾಗ ದೆವ್ವಗಳು ಓಡೋಗುತ್ತೆ, ರೋಗಗಳು ಓಡೋಗುತ್ತೆ. ಯೇಸು ಕತ್ತೆ ಮೇಲೆ ಬಂದರು. ಜಾರ್ಜ್ ಎಂಬ ಕತ್ತೆ ಮೇಲೆ ಬಂದರು. ಎಲ್ಲ ಬೋಧಕರು ಕತ್ತೆಗಳಾಗಬೇಕು, ಅಷ್ಟು ತಮ್ಮನ್ನು ತಗ್ಗಿಸ್ಕೊಳ್ಬೇಕು. ನಾವು ಶೂಟ್ ಹಾಕೋಕ್ಕೆ ಅಥವಾ ದೊಡ್ಡ ದೊಡ್ಡ ಹೆಲಿಕಾಪ್ಟರ್ಗೆ ಹೋಗೋದಕ್ಕೆಲ್ಲ ದೇವರು ಕರೆದಿರೋದು. ದೇವರು ಕೊಟ್ಟರೆ ತಗೊಳ್ಳಿ, ಉಪಯೋಗಿಸಿ. ಆದರೆ ನೀನು ಏನಿದೆಯೋ ಅದರಲ್ಲಿ ಯೇಸುವನ್ನು ಮಹಿಮೆ ಪಡಿಸಿ. ಆಗ ನೋಡಿ, ಅದಾದ ಮೇಲೆ ಓಲಿವ್ ಗುಡ್ಡದ ಇಳಿಜಾರು ಮುಟ್ಟಿದಾಗ ಶಿಷ್ಯಂದ್ರೆಲ್ಲರೂ ತಾವು ಕಂಡ ಎಲ್ಲ ಮಹತ್ ಕಾರ್ಯಗಳನ್ನು ಕುರಿತು ಹರ್ಷಾವೇಶರಾಗಿ ದೇವರನ್ನು ಸ್ತುತಿ ಮಾಡಿದರು. 12 ವರ್ಷದ ರಕ್ತಕ್ಷಮ ರೋಗಿಗೆ ಸೌಖ್ಯ ಕೊಟ್ಟಿದ್ದು, ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟಿದ್ದು, ಕುಂಟನಿಗೆ ಎದ್ದು ನಡೆ ಅಂದಾಗ ಶಕ್ತಿ ಬಂದಿದ್ದು. ಇದೆಲ್ಲ ನೋಡಿದವರೆಲ್ಲ ನೋಡಿ, ದಾವೀದ ಪುತ್ರನಿಗೆ ವತ್ಸನ, ಸರ್ವೇಶ್ವರ ನಾಮದಲ್ಲಿ ಬರುವ ಅರಸನಿಗೆ ಜಯವಾಗಲಿ, ಶಾಂತಿ ಸ್ವರ್ಗದಲ್ಲಿ, ಮಹಿಮೆ ಮಹೋನ್ನತದಲ್ಲಿ.
ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಪಡಿಸಿ ಶಾಂತಿ ನಮ್ಮ ಜೀವನದಲ್ಲಿ ಬರುತ್ತೆ. ಹೊಗಳ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ನೋಡಿ, ಬೈಬಲ್ನಲ್ಲಿ ಒಂದು ಇನ್ಸಿಡೆಂಟ್ ನೋಡ್ತೀವಿ. ಯೇಸು ಒಬ್ಬನಿಗೆ ಸೌಖ್ಯ ಕೊಟ್ಟರು. ಅವನು ದೇವಾಲಯದಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಲೈಫ್ನಲ್ಲಿ ಅವನು ನಡೆದಿಲ್ಲ, ಅಷ್ಟು ಕುಣಿತಾ ಇದ್ದಾನೆ, ಚಕ 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 ಅಂತ ಎಗಿರ್ತಾ ಇದ್ದಾನೆ. ಅಲ್ಲಿದ್ದವ್ರು ಬಂದರು, ವಾಟ್ ಇಸ್ ದಿಸ್ ನಾನ್ಸೆನ್ಸ್, ನಾನ್ಸೆನ್ಸ್. ಡೀಸೆಂಟ್ ಕೈ ಮುಗಿದು ಅಲ್ಲೇನು ಹೇಳು, ಅಷ್ಟೇ ಸಾಕು. ಅವರೇ ಹೊಗೆಯ, ಇಷ್ಟು ದಿನ ನಡಿದೇ ಇರೋ ಕಾಲು, ನಿಲ್ಲದೇ ಇರೋ ಕಾಲು, ಕುಣಿದಾಡದೇ ಇರೋ ಕಾಲಿಗೆ ಯೇಸು ಸೌಖ್ಯ ಕೊಟ್ಟಿದ್ದಾರೆ. ನಾನು ಕುಣಿದು ನಲಿದು ದಾವೀದನಂತೆ ಸ್ತುತಿ ಮಾಡ್ತೀನಿ. ನನಗೆ ಈ ಕಾಲಿನ ಬೆಲೆ ಗೊತ್ತಾಯಿತು. ನಿನಗಿನ ಕಾಲಿನ ಬೆಲೆ ಗೊತ್ತೇ ಇಲ್ಲ ಅಲ್ಲ. ಕಾಲು ಬಿದ್ದೋಗ್ಲಿ, ಅವಾಗ ಗೊತ್ತಾಗತ್ತೆ ನಿನಗೆ. ಮಧ್ಯೆ ಮಧ್ಯೆ ಒಂದು ದೇವರಿಗೆ ನಾನು ಮಹಿಮೆ ಪಡಿಸುವಾಗ, ಡ್ಯಾನ್ಸ್ ಮಾಡುವಾಗ ಅಡ್ಡ ಬರಬೇಡ, ಕುದ್ದು ಬಿಡ್ತೀನಿ ನೋಡು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಚಪ್ಪಾಳೆ ತರ್ತೀವಿ, ಹಲ್ಲೆಲೂಯ ಅಂತೀವಿ, ಬಲಿ ಪೂಜೆಗಳಲ್ಲಿ ಭಾಗವಹಿಸ್ತೀವಿ, ಪ್ರೈಸ್ ಅಂಡ್ ವರ್ಷಿಪ್ ಮಾಡ್ತೀವಿ. ಕಾರಣ ಅನುಭವಿಸಿದ್ದೀವಿ. ಅನುಭವ ಅದು ನಮಗೆ ಗೊತ್ತು. ಇಲ್ಲಿ ಅವರು ಹರ್ಷೋದ್ಗಾರ ಮಾಡಿ ಜಯಘೋಷ ಮಾಡಿದರು. ಜಯಘೋಷ ಅಂದರೆ ದೊಡ್ಡ ಶಬ್ದ. 81ನೇ ಕೀರ್ತನೆ 1-2 ಹೇಳುತ್ತೆ, ಬಲಪ್ರದನಾದ ದೇವರಿಗೆ ಜಯಘೋಷ ಮಾಡಿರಿ. ಪ್ರಕಟಣೆ 19:4-5 ಇದೋ ಸರ್ವೇಶ್ವರ ಸ್ವಾಮಿ ಸಿಂಹಾಸನಾಧೀನರಾದ ಸರ್ವೇಶ್ವರ ಸ್ವಾಮಿ, ಹಿರಿಯರು ಕಿರಿಯರು ದೊಡ್ಡವರು ಸಣ್ಣವರು ಕೋಟ್ಯಾಂತರ ಜನರು, ರಕ್ತ ಸಾಕ್ಷಿಗಳು ಗುಡುಗಿನ ಶಬ್ದದಂತೆ, ದೊಡ್ಡ ಜಲಪ್ರವಾಹದ ಶಬ್ದದಂತೆ ದೇವರನ್ನ ಹಲ್ಲೆಲೂಯಾ ಅಂತ ಹಾಡ್ತಾ ಇದ್ದಾರೆ. ಯಾಕೆಂದ್ರೆ ಕೀರ್ತನೆ 22:4 ಹೇಳುತ್ತೆ, ಸ್ತುತಿಗಳ ಸಿಂಹಾಸನದಲ್ಲಿ ನಮ್ಮ ದೇವರು ಅಸೀನರು. ಯೆಶಾಯ 6:1-2-3-4-5 ಸೆರಾಫಿಗಳು, ಕೆರೋಬಿಯರು, ದೇವದೂತರುಗಳು ಸ್ತುತಿಯ ಶಬ್ದಕ್ಕೆ ಸ್ವರ್ಗ ನಡೀತಾ ಇತ್ತಂತೆ. ಸ್ತುತಿ ಮಾಡು ನೀನು, ಅಷ್ಟೇ ಸಾಕು, ನಿನಗೇನು ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಇಲ್ಲಿ ಅವರು ಸ್ತುತಿ ಮಾಡಿದ್ರು. ಆಗ ಜನ ಸಮೂಹದಲ್ಲಿದ್ದ ಪರಿಸಯ್ಯರು ಕೆಲವರು, ಪರಿಸಯ್ಯರು ಅಂದರೆ ಜ್ಞಾನಿಗಳು, ಪರಿಸಯ್ಯರು ಅಂದರೆ ಅಧಿಕಾರಿಗಳು, ಅದು ಬೇಡ ಬಿಡಿ, ಉಳಿದಿದ್ದು ಅವರು ಬೋಧಕರೇ, ಯೇಸುವನ ಬೋಧಕ. ಇವರೆಲ್ಲ ರಬ್ಬಿ ಗುರುಗಳೇ ಅಂದರೆ ಅವರು ಪರಿಸಯ್ಯರೇ. ಬೋಧಕ, ಸುಮ್ಮನಿರುವಂತೆ ನಿಮ್ಮ ಶಿಷ್ಯರಿಗೆ ಗದರಿಸಿರಿ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಿಧಾನವಾಗಿ ಸ್ತುತಿ ಮಾಡಲಿ. ಇದ್ಯಾಕೆ ಹಿಂಗೆ ಕಿರಿಚ್ಕೋತಾ ಇದ್ದಾರೆ? ನಮ್ಮ ಸ್ಥಿತಿ ನಿಮಗೆ, ಸ್ತುತಿ ನಿಮಗೆ ಕಿರುಚುವಂತೆ ಕೇಳಿಸ್ತಾ ಇದೆ. ಅಮ್ಮ ಅಂತ ಕರೆಯುವಾಗ, ಮಗು ಅಮ್ಮ ಅಂತ ಕರೆಯುವಾಗ ಅಮ್ಮನಿಗೆ ಗೊತ್ತು, ಅಲ್ಲಿ ಸುತ್ತ ಇದ್ದವರಿಗೆ ಗೊತ್ತು ಎಷ್ಟು ಪ್ರೀತಿ ಮಗುವಿಗೆ. ಅವಾಗ ಕಿರ್ಚಬೇಡ ಅಂತಂದರೆ ಮೂರ್ಖ, ನನ್ನ ಮಗು ನನ್ನ ನೋಡಿ ಅಮ್ಮ ಅಂತ ಕರೀತಿದೆ. ತಾಯಿಗಿಂತ ಮಿಗಿಲಾದ ದೇವರಲ್ಲಿದ್ದಾರೆ. ಆಗ ಯೇಸು ಹೇಳ್ತಾರೆ, ಇವರು ಸುಮ್ಮನಾದರೆ ಕಲ್ಲುಗಳು, ಪ್ರಕೃತಿ, ಸಮುದ್ರಗಳು, ಅಲೆಗಳು, ರೋಗಾಣುಗಳು ಎದ್ದು ಬರುತ್ತೆ. ಸಮುದ್ರ ಸ್ತುತಿ ಮಾಡಿದರೆ ಸುನಾಮಿ, ಬಿರುಗಾಳಿ ಬೀಸಿದ್ರೆ ಪ್ರಳಯ, ಭೂಕಂಪ. ಒಂದು ಕಾಲದಲ್ಲಿ ಸ್ತುತಿ ಇತ್ತು, ಈಗ ಸ್ತುತಿ ಇಲ್ಲ. ನಮ್ಮನ್ನು ದೇವರು ಆರಿಸಿದ್ದು ದೇವರ ಮಹಿಮೆಗಾಗಿ, ದೇವರ ಮಹಿಮೆಗಾಗಿ. ನಾವು ಯಾಕೆ ಆರಿಸಲ್ಪಟ್ಟಿವಿ? ಬೈಬಲ್ ಹೇಳುತ್ತೆ, ಸರ್ವರಿಗೂ ದೇವರು ಕರೆ ಕೊಟ್ಟರು. ಮತ್ತು 11:28 ಹೇಳಿದ್ರು, ಸರ್ವ ಜನರೇ, ನೀವು ಹಿಂದೂ ಆಗಿರು, ಮುಸ್ಲಿಂ ಆಗಿರು, ಕ್ರಿಶ್ಚಿಯನ್ ಆಗಿರು, ಬಡವಾಗಿರು, ಶ್ರೀಮಂತ ಆಗಿರು, ದಡ್ಡ ಆಗಿರು, ಬುದ್ಧಿವಂತ ಆಗಿರು. ಏಸು ಹೇಳ್ತಾರೆ, ಸರ್ವರಿಗೂ ಭಾರ ಹೊತ್ತವರೇ, ಬಳಲಿ ಬೆಂಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಶಾಂತಿ, ಸಮಾಧಾನ ಎಲ್ಲವನ್ನ ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಮತ್ತಾಯ 22:14 ಆಹ್ವಾನಿತರು ಅನೇಕರು, ಆರಿಸಲ್ಪಟ್ಟವರು ಕೆಲವರು. ದೇವರೆಲ್ಲರನ್ನು ಕರೆದು, ಅದರ ಕೆಲವರು ಬಂದರು, ಕೆಲವರು ಬರಲಿಲ್ಲ. ನಮ್ಮ ಕುಟುಂಬದಲ್ಲೂ ಹಾಗಿದ್ದಾರೆ. ರೋಮನ್ 8:28 ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು, ದೇವರ ಇಚ್ಛೆಯಂತೆ ಕರೆಯಲ್ಪಟ್ಟವರು. ಪೇತ್ರನನ್ನು ದೇವರು ಕರೆದು, ಯೋಹಾನನನ್ನು ದೇವರು ಕರೆದು, ಟಿ.ಕೆ. ಜಾರ್ಜನ್ನು ದೇವರು ಕರೆದು, ಮರಿಯಾ ಕುಟಿಯನ್ನ ದೇವರು ಕರೆದು, ಮಂಜುಳಾ ಜೋಯಿಯನ್ನು ದೇವರು ಕರೆದು, ಫಾದರ್ ಫ್ರಾಂಕ್ಲಿನ್ ಡಿಸೂಜಾನ ದೇವರು ಕರೆದು,
ಬೈಬಲ್ ಹೇಳುತ್ತೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ಅವರ ದುಃಖವೆಲ್ಲ ಹೋಗಿ ಸಂತೋಷವಾಗುತ್ತದೆ. ಕರೆಯಲ್ಪಟ್ಟವರು ನಾವು. ರೋಮನ್ 8:30 ಹೇಳುತ್ತೆ, ಕರೆದವರನ್ನು ಮಹಿಮಾ ಪದವಿಗೆ ಏರಿಸಿದ್ದಾರೆ. ದೇವರು ನಾನೇನು ದೊಡ್ಡ ಡಿಗ್ರಿ ಇಲ್ಲ, ನನಗಂಥ ವಿದ್ಯಾಭ್ಯಾಸ ಇಲ್ಲ, 4 ಅಕ್ಷರ ಇಂಗ್ಲೀಷ್ ಸ್ವಲ್ಪ ಬರುತ್ತೆ. ಆದರೆ ನನ್ನ ಹತ್ರ ಇಂಗ್ಲೀಷ್ ಮಾತಾಡೋರು, ಡಿಗ್ರಿ ಹೋಲ್ಡರ್ಸ್, ಡಾಕ್ಟ್ರೇಟ್ ಮಾಡಿದವರು, ಡಾಕ್ಟ್ರುಗಳು, ಜಡ್ಜ್ಗಳ ತನಕ ಬಂದೋಗಿದ್ದಾರೆ. ಅಂದರೆ ನನ್ನಲ್ಲಿರುವ ಜ್ಞಾನಿ ಯೇಸು ನಮ್ಮ ಮುಂದೆ ಬಂದಿದ್ದಾರೆ. ಅಷ್ಟೇ ಅಷ್ಟೇ ಇರೋದು. ನನ್ನಲ್ಲಿರುವ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ, ಅದ್ಭುತ ನಡೆಯುತ್ತೆ ಅಂತ ಅವರು ಬಂದಿದ್ದಾರೆ. ಅವರ ವಿಶ್ವಾಸ ನನ್ನ ಒಂದು ಚೋಟು ಪ್ರಾರ್ಥನೆ, ಯೇಸುವಿನ ಕರುಣೆ ಅಲ್ಲಿ ಅದ್ಭುತ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಯಾಕೆ ಕರೆದರು? ಯೇಸುವಿನೊಂದಿಗೆ ಅನ್ಯೂನ್ಯವಾಗಿರೋರು. ಯೇಸು ಹೇಳಿದ್ರು, ನಾನೇ ದ್ರಾಕ್ಷಗಡೆ, ನೀವು ನನ್ನ ರೆಂಬೆಗಳು. ನನ್ನಿಂದ ದೂರವಾದರೆ, ಕಲೆಕ್ಷನ್ ತಪ್ಪಿದ್ರೆ ತಪ್ಪದು. ಅನ್ಯೂನ್ಯತೆಯಿಂದ ಇರಬೇಕು. ಏನು ಬೇಕಿದ್ರು ಕೇಳಿ. ಕೊಲೋಸಿ 3:15 ಹೇಳುತ್ತೆ, ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟವರು. ಗಲಾತ್ಯ 5:13 ಹೇಳುತ್ತೆ, ಸ್ವಾತಂತ್ರ್ಯ ಜೀವನಕ್ಕೆ ಕರೆ ಹೊಂದಿದವರು ನಾವು. ಸ್ವಾತಂತ್ರ್ಯ ಜೀವನಕ್ಕೆ 1 ಥೆಸಲೋನಿಕ 4:7 ಹೇಳುತ್ತೆ. 1 ಥೆಸಲೋನಿಕ 4:7 ಹೇಳುತ್ತೆ, ಅದ್ಭುತವಾದ ವಾಕ್ಯ. ದೇವರು ನಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ, ಪರಿಶುದ್ಧ ನಡತೆಗೆ. ಅಂದ ಮೇಲೆ ಈ ಬೋಧನೆಯನ್ನು ತಿರಸ್ಕರಿಸುವವನು ಮನುಷ್ಯನನ್ನು ಮಾತ್ರವಲ್ಲ, ಪವಿತ್ರಾತ್ಮರನ್ನು, ದೇವರನ್ನು ತಿರಸ್ಕರಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. 1 ಪೇತ್ರ 2ನೇ ಅಧ್ಯಾಯ 20-21, ಒಳ್ಳೆಯದನ್ನು ಮಾಡಿ ಸಹಿಸಿಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟವರು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರೆ ಹೊಂದಿದವರು ನಾವು. ಯೇಸು ಹೇಳಿದ್ರು, ಲೋಕದ ಎಲ್ಲ ಕಡೆಗೂ ಹೋಗಿ ನನ್ನ ನಾಮದಲ್ಲಿ ಪ್ರಸಂಗಿಸಿರಿ, ಯೇಸು ಮಹಿಮೆಯನ್ನು ಸಾರಿ, ದೆವ್ವ ಬಿಡಿಸಿರಿ, ರೋಗಿಗಳಿಗೆ ಸೌಖ್ಯ ಕೊಡಿ. ನೀವು ಸಾಧಾರಣ ವ್ಯಕ್ತಿಗಳಲ್ಲ. ಯಾರೋ ಫೋನ್ ಮಾಡಿದ್ರು, ನಿಮ್ಮ ಪ್ರಸಂಗ ಕೇಳುವಾಗ ಸ್ಪಿರಿಟ್ ಬರುತ್ತೆ, ಆಮೇಲೆ ತಣ್ಣಗಾಗತ್ತೆ. ಬೆಂಕಿ ಹಚ್ತೀನಿ ನಾನು, ಪವಿತ್ರಾತ್ಮ ಬೆಂಕಿ ಹಚ್ತೀನಿ ನಾನು. ದೇವರು ಅಗ್ನಿ ಸ್ವರೂಪಿಯಾಗಿದ್ದಾರೆ, ಬೆಂಕಿ ಹಚ್ಚುತ್ತೀನಿ. ಪ್ರಾರ್ಥನೆ ಎಂಬ ಸೌದೆ, ಸ್ತುತಿ ಎಂಬ ಸೌದೆ ಹಾಕಬೇಕಾಗಿರೋದು ನೀನು. ಅರ್ಥ ಆಯ್ತಾ? ಬೆಂಕಿ ಸ್ವಲ್ಪ ಹೊತ್ತಿರುತ್ತೆ, ಅದಕ್ಕೆ ಪ್ರೇಯರ್ ಮಾಡ್ತಾ ಇರಬೇಕು. ನೀವು ದೇವರ ವಾಕ್ಯ ಧ್ಯಾನಿಸ್ತಾ ಇರಬೇಕು. ಜೀವ ಕೊಡುವ ವಾಕ್ಯಗಳನ್ನು ಧ್ಯಾನಿಸಿ ಅದರಂತೆ ನಡೆದು ಅದರಂತೆ ಜೀವಿಸಬೇಕು. ಅದ್ಭುತ ಆಗುತ್ತೆ ನಿನ್ನಲ್ಲಿ. ಪೇತ್ರನಿಗೆ ಗೊತ್ತಾಯಿತು, ಯೇಸು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಿ, ಜೀವ ಕೊಡುವ ವಾಕ್ಯ ನಿಮ್ಮಲ್ಲಿದೆ. ಇವತ್ತು ಕತ್ತೆಗಳಾಗಿ ದೇವರ ವಾಕ್ಯ ಹೊತ್ತು ನಡಿಬೇಕು. ನಾವು ಶೂನ್ಯ ಆಗಬೇಕು, ಯೇಸು ಮಹಿಮೆ ಆಗಬೇಕು. ನಾನು ಶೂನ್ಯ ಆಗಬೇಕು, ಯೇಸು ಮಹಿಮೆ ಆಗಬೇಕು. ಆ ಮಹಿಮೆಯನ್ನು ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಸೌಖ್ಯ ಬಿಟ್ಟೋಗುತ್ತೆ. ತಕ್ಷಣ ಜನ ಅಂತಾರೆ, ಯೇಸುವಿಗೆ ಸ್ತೋತ್ರ. ದೆವ್ವಗಳು ಬಿಟ್ಟೋಗುತ್ತೆ, ಆಗ ಜನ ಅಂತಾರೆ, ಯೇಸುವಿಗೆ ಸ್ತೋತ್ರ. ಯಾರಾದರೂ ಬ್ರದರ್ ನಿಮ್ಮಿಂದ, ನನ್ನಿಂದ ಅಲ್ಲ, ನನ್ನಲ್ಲಿ ಇರುವವನು ಸರ್ವಶಕ್ತ ದೇವರು. ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನಲ್ಲಿರುವ ದೇವರಾತ್ಮನು, ಯೇಸುವಿನಾತ್ಮನು, ಪರಿಶುದ್ಧಾತ್ಮನು, ಧೈರ್ಯದಾತ್ಮನು, ಸೌಖ್ಯದಾತ್ಮನು, ಶಕ್ತಿ ಆತ್ಮನು, ನನ್ನಲ್ಲಿರುವ ದೇವರಾತ್ಮನು. ನಿನ್ನಲ್ಲಿ ಅದೇ ಆತ್ಮ ಇದೆ, ನಿನ್ನಲ್ಲಿ ಅದಿದೆ. ನೀನು ದೇವರ ಆಲಯ, ನಿನ್ನೊಳಗಿದೆ. ಯು ಹ್ಯಾವ್ ಪವರ್. ನಿನಗೆ ಪವರ್ ಇದೆ. ಯೇಸುವಿನ ಪವರ್ ಇದೆ. ಆಕ್ಟಿವೇಟ್ ಮಾಡಿಕೊಂಡು ಮುನ್ನುಗ್ಗು. ಅಹಂಕಾರ ಪಡಬೇಡ, ಹೆಮ್ಮೆ ಪಡು. ಯೇಸು ಜೊತೆಗೆ ಜೀವನ ಮಾಡೋದಕ್ಕೆ ಹೆಮ್ಮೆ ಪಡು, ಅಹಂಕಾರಿ ಆಗಬೇಡ. ನಂಬಿಕೆ ಇಡು, ಯೇಸು ನಾಮದಲ್ಲಿ ಪ್ರಾರ್ಥಿಸು. ಕತ್ತೆಯಾಗಿರು. ನಿನ್ನ ಮೇಲೆ ಯೇಸು ಕುಳಿತುಕೊಳ್ತಾರೆ. ದೀನತೆಯ ಸಂಕೇತ ಕತ್ತೆ.
ಅಲ್ಲಿ ಆನೆ ಇತ್ತು, ಕುದುರೆ ಇತ್ತು, ಒಂಟೆ ಇತ್ತು, ಎಲ್ಲವನ್ನ ತಿರಸ್ಕರಿಸಿದರು. ಕತ್ತೆ, ಸಾಧಾರಣ ಒಂದು ಕತ್ತೆ, ನನ್ನಂತ ನಿನ್ನಂತ ಕತ್ತೆ. ಯೇಸು ಇದ್ರೆ ರತ್ನಗಂಬಳಿ ನಿನಗೆ, ರೋಗ ಸೌಖ್ಯ ನಿನಗೆ, ಸಮಾಧಾನ ನಿನಗೆ. ಕತ್ತೆ ಆಗೋಣ. ಯೇಸು ನಿಮ್ಮ ನಾಮದಲ್ಲಿ ಬೇಡ್ತಾ ಇದ್ದೇನೆ, ಇದನ್ನು ವೀಕ್ಷಿಸ್ತಿರುವ ಸರ್ವರಿಗೂ ವಿಧೇಯತೆ ಕೊಡಿ. ನಮ್ಮಲ್ಲಿ ಅಹಂಕಾರ ಬಂದು ಅವಸಾನವಾಗದೆ ಯೇಸು ನಾಮದಲ್ಲಿ ಕತ್ತೆಗಳಾಗಿ, ಯೇಸುವನ್ನು ಹೊರುವ ಕತ್ತೆಗಳಾಗಿ ಲೋಕದ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿ ದೆವ್ವ ಬಿಡಿಸುವ ಪವರ್, ಶಕ್ತಿ ನಮಗೆ ಕೊಡಿ. ಪವಿತ್ರಾತ್ಮರೇ ಅಗ್ನಿಯಾಗಿ ಇಳಿದು ಬನ್ನಿ. ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿರುವ ದೇವರಾತ್ಮ ಶ್ರೇಷ್ಠಾತ್ಮ ಯೇಸು ನಾಮದಲ್ಲಿ ಆ ವಾಗ್ದಾನಗಳು ನೆರವೇರಲಿ. ಮುಟ್ಟಿದ್ದೆಲ್ಲ ಬಂಗಾರವಾಗಲಿ, ಮುಟ್ಟಿದ್ದೆಲ್ಲ ಸೌಖ್ಯ ಸಿಗಲಿ, ಮುಟ್ಟಿದ್ದೆಲ್ಲ ಅದ್ಭುತ ನಡೆಯಲಿ ಯೇಸು ನಾಮದಲ್ಲಿ. ಆಮೇನ್. ಧೈರ್ಯವಾಗಿರಿ, ಧೈರ್ಯವಾಗಿ ಮುನ್ನುಗ್ರಿ. ಯೇಸು ಇದ್ದಾರೆ. ಕೊರೋನಾ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ನಾಳೆ ಶನಿವಾರ 31ನೇ ತಾರೀಕು ಅಲಸೂರಿನ ಡಿವೈನ್ ಮರ್ಸಿ ರಿಟ್ರೀಟ್ ಸೆಂಟರ್ನಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆ ತನಕ ಉಪವಾಸ ಪ್ರೇಯರ್, ಉಪವಾಸ ಧ್ಯಾನ ಕೂಟ. ಸಾಧ್ಯವಾದರೆ ಬನ್ನಿ. ಲಿಮಿಟೆಡ್ ಪೀಪಲ್ಸ್ಗೆ ಮಾತ್ರ. ನಿಮಗಾಗಿ ಪ್ರಾರ್ಥಿಸ್ತೀನಿ. ಐ ಲವ್ ಯು ಆಲ್. ದೇವರು ನಿಮ್ಮಲ್ಲಿರೋ ಯೇಸುವನ್ನು ಕಂಡುಕೊಂಡಿದ್ದೀನಿ. ಐ ಲವ್ ಯು ಆಲ್. ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇವತ್ತು ನಿಮ್ಮೊಡನೆ ಹಂಚಿಕೊಳ್ಳುವ ವಾಕ್ಯ ಧರ್ಮೋಪದೇಶ ಕಾಂಡ ಅಧ್ಯಾಯ 6 ವಾಕ್ಯಗಳು 4ರಿಂದ 9. ಇಸ್ರಾಯೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ಜ್ಞಾಪಕ ಪಟ್ಟಿಯಂತೆ ಹಣೆಗೆ ತೊಟ್ಟುಕೋ. ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆಬಾಗಿಲಿನ ಮೇಲೂ ಅವುಗಳನ್ನು ಬರೆ. ಆತ್ಮೀಯರೇ, ದೇವರ ವಾಕ್ಯದ ಶಕ್ತಿಯನ್ನು ನಾವು ಮನಗಾಣಬೇಕಾದ್ರೆ ದೇವರ ವಾಕ್ಯವನ್ನು ನಾವು ಓದಬೇಕು, ಓದಿ ಅರ್ಥೈಸಬೇಕು ಮತ್ತು ಆ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು. ಆದ್ದರಿಂದ ಇವತ್ತು ದೇವರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡೋಣ, ಕುಟುಂಬಗಳಲ್ಲಿ ಸ್ಥಳ ಕೊಡೋಣ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಸ್ಥಳ ಕೊಡೋಣ ಮತ್ತು ಲೋಕವನ್ನು ಜಯಿಸೋಣ. ಲೋಕವನ್ನು ಜಯಿಸುವಂಥದ್ದು ಈ ದೇವರ ವಾಕ್ಯ, ಯೇಸು ದೇವ. ಆ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಯೇಸುವನ್ನು ಇದ್ದರಿಗೆ ಕಳುಹಿಸಿ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ವಾಕ್ಯವೇ ಯೇಸು ದೇವ. ಇವತ್ತು ಈ ವಾಕ್ಯದ ಶಕ್ತಿ ನಮ್ಮಲ್ಲಿ ಅಧಿಕರಿಸಲಿ. ಈ ವಾಕ್ಯ ಘೋಷಿಸಲ್ಪಡುವಾಗ ಎಲ್ಲ ರೋಗ ರುಜಿನಗಳು, ಬಾಧೆ, ಪೀಡೆ ಪಿಚಾಚಿ ಶಕ್ತಿಗಳು ನಿಷ್ಕ್ರಿಯವಾಗಲಿ. ದೇಹಾತ್ಮ ಮನಸ್ಸುಗಳು ನವೀಕೃತಗೊಳ್ಳಲಿ. ದೇವರ ಕರುಣೆ, ದೇವರ ದಯೆ, ದೇವರ ಪ್ರೀತಿ ಜನರಲ್ಲಿ ಹರಿಯಲಿ. ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಮತ್ತು ವಿಶೇಷವಾಗಿ ಎಲ್ಲ ಕೇಡುಗಳಿಂದ ಈ ಜನರಿಗೆ ಬಿಡುಗಡೆ ಘೋಷಿಸುತ್ತೇನೆ. ಕುರುಡರು ನೋಡಲಿ, ಕುಂಟರು ಕೇಳಲಿ, ಕುಂಟರು ನಡೆಯಲಿ, ಕಿವುಡರು ಕೇಳಲಿ ಮತ್ತು ಹೊಸ ಚೈತನ್ಯ ಜನರಲ್ಲಿ ಇಳಿದು ಬರಲಿ. ಯೇಸುವೆ, ನಿಮ್ಮ ನಾಮದ ಮಹತ್ವ ಪ್ರತಿಯೊಬ್ಬರೂ ಅರಿಯುವಂತಾಗಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ. ಯೇಸು ನಾಮದಲ್ಲಿ ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೂಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಪ್ರಾರ್ಥಿಸಿ. ವರ್ಣಿಸಲಾರದ ಪ್ರೇಮ, ತಂದೆ ಪ್ರೇಮ, ಸತ್ಯ ಪ್ರೇಮ, ಜೀವವ ನೀಡಿದ ಪ್ರೇಮ, ಯೇಸು ಪ್ರೇಮ, ನಿತ್ಯ ಪ್ರೇಮ. ಮಿತ್ರರು ದೂರಾದರು, ಜಗವೆಲ್ಲ ಎದುರಾದರು, ಎಂದೆಂದು ನಿನ್ನ ಕೈ ಬಿಡರು ಯೇಸು
ವರ್ಣಿಸಲಾರದ ಪ್ರೇಮ, ತಂದೆ ಪ್ರೇಮ, ಸತ್ಯ ಪ್ರೇಮ, ಜೀವವ ನೀಡಿದ ಪ್ರೇಮ, ಯೇಸು ಪ್ರೇಮ, ನಿತ್ಯ ಪ್ರೇಮ. ತಾಯಿಯು ಮಗುವನು ಮರೆವಳೆ, ತನ್ನ ಪ್ರೀತಿಯ ಕಂದನ ತೊರೆವಳೆ. ತಾಯಿಯು ಮಗುವನು ಮರೆವಳೆ, ತನ್ನ ಪ್ರೀತಿಯ ಕಂದನ ತೊರೆವಳೆ. ತಾಯಿ ಮರೆತರು, ತಂದೆ ತೊರೆದರು, ಯೇಸು ನಿನ್ನ ಪ್ರೀತಿಸುವರು. ಎಂದೆಂದೂ ಕಾಯುವರು. ತಾಯಿ ಮರೆತರು, ತಂದೆ ತೊರೆದರು, ಯೇಸು ನಿನ್ನ ಪ್ರೀತಿಸುವರು. ಎಂದೆಂದೂ ಕಾಯುವರು. ವರ್ಣಿಸಲಾರದ ಪ್ರೇಮ, ತಂದೆ ಪ್ರೇಮ, ಸತ್ಯ ಪ್ರೇಮ, ಜೀವವ ನೀಡಿದ ಪ್ರೇಮ, ಯೇಸು ಪ್ರೇಮ, ನಿತ್ಯ ಪ್ರೇಮ. ಮುಪ್ಪಿನವರೆಗೂ ನಿನ್ನ ಜೊತೆಗೆ ಸೃಷ್ಟಿಸಿದವರೇ ನಿನಗೆ ರಕ್ಷಣೆ. ಮುಪ್ಪಿನವರೆಗೂ ನಿನ್ನ ಜೊತೆಗೆ ಸೃಷ್ಟಿಸಿದವರೇ ನಿನಗೆ ರಕ್ಷಣೆ. ವೈದ್ಯರೆಲ್ಲ ನಿನ್ನ ಕೈಯ ಬಿಟ್ಟರು, ಯೇಸು ಕೈ ಬಿಡರು. ಸೌಖ್ಯ ನೀಡಿ ಹರಸುವರು, ವೈದ್ಯರೆಲ್ಲ ನಿನ್ನ ಕೈಯ ಬಿಟ್ಟರು, ಯೇಸು ಕೈ ಬಿಡರು. ಸೌಖ್ಯ ನೀಡಿ ಹರಸುವರು. ವರ್ಣಿಸಲಾರದ ಪ್ರೇಮ, ತಂದೆ ಪ್ರೇಮ, ಸತ್ಯ ಪ್ರೇಮ, ಜೀವವ ನೀಡಿದ ಪ್ರೇಮ, ಯೇಸು ಪ್ರೇಮ, ನಿತ್ಯ ಪ್ರೇಮ. ಮಿತ್ರರು ದೂರಾದರು, ಜಗವೆಲ್ಲ ಎದುರಾದರು, ಎಂದೆಂದು ನಿನ್ನ ಕೈ ಬಿಡರು ಯೇಸು. ವರ್ಣಿಸಲಾರದ ಪ್ರೇಮ, ತಂದೆ ಪ್ರೇಮ, ಸತ್ಯ ಪ್ರೇಮ.